ರಾಜೀನಾಮೆ ರಹಸ್ಯ. ಜಗದೀಪ್ ಧನ್ಕರ್ ಅವರು ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರಾಗಿದ್ದು ರಾಷ್ಟ್ರಪತಿ ಆಗೋದಕ್ಕೆ ಪೂರ್ವದಲ್ಲಿ, ನಂತರ ದೇಶದ ಉಪರಾಷ್ಟ್ರಪತಿಯಾಗಿ ಆಗಸ್ಟ್ 30, 2022 ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅಲ್ಲಿಂದ ಅವ್ರಿಗೆ ಏನು ಉಪರಾಷ್ಟ್ರಪತಿ ಹುದ್ದೆಯಿಂದ ಅವರು ನಿರ್ಗಮಿಸೋದಕ್ಕಿರುವಂತಹ ಅವಧಿ 2027. ಅದಕ್ಕಿಂತ ಮುಂಚಿತವಾಗಿಯೇ ಇನ್ನು 3 ವರ್ಷ ಕಂಪ್ಲೀಟ್ ಆಗೋದಕ್ಕೆ 1 ತಿಂಗಳು ಬಾಕಿ ಇರುವಾಗಲೇ ಅವರು ತಮ್ಮ ಹುದ್ದೆಗೆ ರಾಜೀನಾಮೆನ ಸಲ್ಲಿಸಿದ್ದಾರೆ. ಸಾಮಾನ್ಯವಾಗಿ ಅವ್ರನ್ನ ನಾವು ಫುಲ್ ಸೂಟ್ನಲ್ಲಿ ಅಲ್ಲಿ ಸದನದ ಚೇರ್ನಲ್ಲಿ ಕೂತ್ಕೊಂಡು ಕಾರ್ಯನಿರ್ವಹಿಸೋದನ್ನು ನೋಡಿದ್ದೀವಿ. ಆದರೆ ನಿನ್ನೆ ಅವರು ನಾರ್ಮಲ್ ಶರ್ಟ್ ಹಾಕ್ಕೊಂಡು ಆ ಪೀಠದಲ್ಲಿ ಕುಳಿತಿದ್ದನ್ನು ಕೂಡ ಗಮನಿಸ್ತಾ ಇದ್ವಿ. ಜಗದೀಪ್ ಧನ್ಕರ್ ಅವರು ಅನೇಕ ಸಂದರ್ಭಗಳಲ್ಲಿ ಪ್ರತಿಪಕ್ಷಗಳ ಟೀಕೆಗೆ ಗುರಿಯಾದಂತಹ ಉಪರಾಷ್ಟ್ರಪತಿ. ಯಾಕಂದರೆ ಸದನದ ಸಭಾಪತಿಗಳಾಗಿದ್ದುಕೊಂಡು ಪ್ರತಿಪಕ್ಷಗಳವರ ಮಾತುಗಳಿಗೆ ಅಡ್ಡಿಪಡಿಸ್ತಾರೆ ಅಥವಾ ಮಾತನಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಬಹಳ ವಿರೋಧ. ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇವಾಗ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು. ಅವರು ಬಾಯಿ ಮಾತನ್ನ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತಿದ್ರು. ಹಿಂದಿನ ಅಂದರೆ ಇವರಿಗಿಂತ ಪೂರ್ವ ಉಪರಾಷ್ಟ್ರಪತಿಯಾಗಿದ್ದಂತಹ ವೆಂಕಯ್ಯ ನಾಯ್ಡು ಅವರು ಸದನದ ಒಳಗಡೆ 3 ವ್ಯಕ್ತಿಗಳು ಎದ್ದು ನಿಂತಾಗ ನಾನು ಸುಮ್ಮನೆ ಇರ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಅದನ್ನು ನಾನು ಕೂಡ ಪಾಲನೆ ಮಾಡ್ತೀನಿ ಅನ್ನೋ ಥರ ಹೇಳ್ತಿದ್ರು. ವೆಂಕಯ್ಯ ನಾಯ್ಡು ಅವರು ಉಲ್ಲೇಖ ಮಾಡ್ತಿದ್ದರು ವಿರೋಧ ಪಕ್ಷದ ನಾಯಕರು, ಸಭಾನಾಯಕರು, ಹಾಗೆಯೇ ಸದನದಲ್ಲಿ ಕುಳಿತಿರುವಂತಹ ಮಾಜಿ ಪ್ರಧಾನಮಂತ್ರಿಗಳವರ ಮಾತುಗಳು. ಅದೇ ಮಾತುಗಳನ್ನು ಧನ್ಕರ್ ಅವರು ಕೂಡ ಹೇಳ್ತಿದ್ರು. ಆದರೆ ಅದನ್ನು ಪಾಲನೆ ಮಾಡ್ತಾ ಇಲ್ಲ ಅಂತೇಳಿ ಖರ್ಗೆ ಅವರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ನನ್ನ ಮಾತಿಗೆ ನೀವು ಅಡ್ಡಿಪಡಿಸ್ತಾ ಇದ್ದೀರಿ ಅಂತ ಸಿಟ್ಟು ಆಗಾಗ್ಗೆ ಹೊರಗಾಗ್ತದೆ. ಇಬ್ಬರ ನಡುವೆ ಬಹಳ ಜುಗಲ್ಬಂದಿಗಳು ಕೂಡ ನಡೆದಿದ್ದಾವೆ. ಆದರೆ ರಾಜೀನಾಮೆ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ನವರು ಅನುಮಾನವನ್ನು ಆಡಳಿತದ ಪಕ್ಷದ ಕಡೆಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಬರೋದೇ ನಿಮಗೆ ತೋರಿಸ್ತೀನಿ. Honorable members may recall. Nothing will go on record. Whatever I'll say, that will go on record. ರಾಜಕೀಯ ಅನ್ನೋದೇ ಚದುರಂಗದ ಆಟ ಇದ್ದಂತೆ. ಈ ಚದುರಂಗದ ಆಟದಲ್ಲಿ ಯಾವಾಗ ಯಾವ ದಾಳ ಬೇಕಿದ್ರೂ ಉರುಳಬಹುದು. ಅದೇ ಥರ ಆಗಿದೆ ಜಗದೀಪ್ ಧನ್ಕರ್ ಅವರ ಹಾದಿ. ಉಪರಾಷ್ಟ್ರಪತಿಗಳಾಗಿ ದೇಶದ 2ನೇ ಅತ್ಯುನ್ನತ ಸ್ಥಾನ ಅಲಂಕರಿಸಿದ್ದ ವ್ಯಕ್ತಿ, ರಾಜ್ಯಸಭೆ ಸಭಾಪತಿಗಳಾಗಿ 3 ವರ್ಷದಿಂದ ಯಶಸ್ವಿಯಾಗಿ ಕಲಾಪ ನಡೆಸಿದ್ದ ವ್ಯಕ್ತಿ ನಿನ್ನೆ ಏಕಾಏಕಿ ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಸಂಸತ್ ಅಧಿವೇಶನ ಶುರುವಾಗಿ ಅರ್ಧ ದಿನ ಕಲಾಪವನ್ನು ನಡೆಸಿದ ಜಗದೀಪ್ ಧನ್ಕರ್ ಅನಾರೋಗ್ಯದ ಕಾರಣ ಹೇಳಿ ರಾಜೀನಾಮೆ ಕೊಟ್ಟಿರೋದು 10 ಅನುಮಾನಗಳನ್ನು ಹುಟ್ಟುಹಾಕಿದೆ. ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭೆ ಸಭಾಪತಿ ಜಗದೀಪ್ ಧನ್ಕರ್ ಕಲಾಪ ನಡೆಸುವ ವೇಳೆ ವಿಪಕ್ಷದವರಿಗೆ ಅನೇಕ ಬಾರಿ ಪಾಠ ಮಾಡುತ್ತಿದ್ದರು. ಮಾತಿನ ಮಧ್ಯೆಯೇ ಕಟ್ಟಿಹಾಕುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಎಸೆಯುತ್ತಿದ್ದರು. ಆಗೊಮ್ಮೆ ಈಗೊಮ್ಮೆ ಆಡಳಿತ ಪಕ್ಷದ ಕಡೆಗೂ ಅವರ ಪ್ರಶ್ನೆಗಳ ಬಾಣ ನಾಟಿದ್ದೂ ಇದೆ. ಅದರಲ್ಲೂ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಧನ್ಕರ್ ಮಧ್ಯೆ ನಡೆಯುತ್ತಿದ್ದ ಜುಗಲ್ಬಂದಿಗಳನ್ನು ಮರೆಯಲು ಸಾಧ್ಯವಿಲ್ಲ. ಇನ್ನು ಜಯಾ ಬಚ್ಚನ್ ಮತ್ತು ಜಗದೀಪ್ ಧನ್ಕರ್ ಮಧ್ಯೆ ಅಮಿತಾಬ್ ಹೆಸರಲ್ಲಿ ನಡೆದ ವಾಗ್ಯುದ್ಧ ಸಾಕಷ್ಟು ವೈರಲ್ ಆಗಿತ್ತು. You are number 1 in my heart. Sir, you are number 1 in my heart. I know that your heart is very large, but that is that side, not this side. श्रीमती जया अमिताभ बच्चन. थैंक यू सर. सर आपको अमिताभ का मतलब पता है ना? बदल दीजिए, बदला दूंगा. नहीं हमने हर सदस्य. No sir, I am very proud. I'm very proud of my name and my husband and his achievements. मैम आपको एक बात बताता हूं. And it signifies आभा जो मिट नहीं सकती. I'm very happy. One second, take your seat. So don't worry. ये ड्रामा आप लोगों ने नया शुरू किया है, पहले नहीं था. हाँ, one second. ಇನ್ನು ಸಂಸತ್ ಭವನದ ಮುಂದೆ ಪ್ರತಿಭಟನೆ ಟೈಮಲ್ಲಿ ಕಾಂಗ್ರೆಸ್ ರಾಜ್ಯಸಭೆ ಸದಸ್ಯರು ಧನ್ಕರ್ ಅವರನ್ನ ಮಿಮಿಕ್ರಿ ಮಾಡಿ ಅಗೌರವಿಸಿದ್ರು. ಅದನ್ನ ರಾಜ್ಯಸಭೆಯಲ್ಲೇ ಪ್ರಸ್ತಾಪಿಸಿ ಇದು ಸಂಸ್ಕಾರವಲ್ಲ ಎಂದು ತಿವಿದಿದ್ದರು ಧನ್ಕರ್. वीडियोग्राफी कर आनंद लेता है, एम्पलीफाई करता है. ये संस्कार है क्या अपने? नहीं, ये संस्कार है क्या? यहां तक इस तरह आ गया क्या? जगदीप धनखड़ की कितनी बेइज्जती करो, मुझे कोई चिंता नहीं है, पर मैं ये बर्दाश्त कभी नहीं करूंगा कि मेरे पद की गरिमा मैं सुरक्षित नहीं रख पाया. इस सदन की गरिमा को सुरक्षित रखना मेरा काम है.
इस पद की गरिमा रखना मेरा काम है। ರಾಜ್ಯಸಭೆಯಲ್ಲಿ ಜಗದೀಪ್ ಧನ್ಕರ್ ಅವರು ಕಾರ್ಯಕಲಾಪ ನಡೆಸುತ್ತಿದ್ದ ರೀತಿಗೆ ಪರ ವಿರೋಧಗಳು ಆಗಾಗ್ಗೆ ವ್ಯಕ್ತವಾಗುತ್ತಿದ್ವು. ವಿಶೇಷವಾಗಿ ಪ್ರತಿಪಕ್ಷಗಳು ಧನ್ಕರ್ ತಮಗೆ ಸರಿಯಾಗಿ ಮಾತಾಡೋದಕ್ಕೆ ಬಿಡೋದಿಲ್ಲ ಎಂಬ ಆಕ್ಷೇಪ ಎತ್ತಿದ್ದೂ ಇದೆ. 74 ವರ್ಷದ ಧನ್ಕರ್ 2022ರ ಆಗಸ್ಟ್ನಲ್ಲಿ ದೇಶದ ಉಪರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಅವರ ಅಧಿಕಾರದ ಅವಧಿ 2027ರವರೆಗೂ ಇತ್ತು. ಆದರೂ ನಿನ್ನೆ ಮಧ್ಯಾಹ್ನ ಏಕಾಏಕಿ ಅನಾರೋಗ್ಯದ ಕಾರಣ ಹೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಿದೆ. ವೈದ್ಯರ ಸಲಹೆಯಂತೆ ವಿಶ್ರಾಂತಿ ಪಡೆಯಬೇಕಿದೆ. ಸಹಕಾರ ನೀಡಿದ ರಾಷ್ಟ್ರಪತಿಗೆ ಧನ್ಯವಾದಗಳು. ಉಪರಾಷ್ಟ್ರಪತಿಯಾಗಿ ಉತ್ತಮ ಕೆಲಸ ಮಾಡಿದ್ದೇನೆ. ನನಗೆ ಪ್ರಧಾನಿ ಮೋದಿ ಮತ್ತು ಸಂಪುಟ ಸಚಿವರ ಸಹಕಾರ ಸಿಕ್ಕಿದೆ. ಕಲಾಪ ಸಂದರ್ಭಗಳಲ್ಲಿ ಸದಸ್ಯರಿಂದ ಸಹಕಾರ ಸಿಕ್ಕಿದೆ. ಪ್ರಜಾಪ್ರಭುತ್ವ ರಾಷ್ಟ್ರದ ಅದ್ಭುತ ಅನುಭವ ಸಿಕ್ಕಿದೆ. ದೇಶದ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಿದ್ದು ತೃಪ್ತಿ ತಂದಿದೆ. ದೇಶದ ಅಭಿವೃದ್ಧಿ ದಿನಗಳಲ್ಲಿ ಸೇವೆ ಸಲ್ಲಿಸಿದ್ದು ಸ್ಮರಣೀಯ. ಇಂತಿ ನಿಮ್ಮ ಜಗದೀಪ್ ಧನ್ಕರ್. ಹೀಗೆ ರಾಜೀನಾಮೆ ಪತ್ರ ಬರೆದು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಧನ್ಕರ್ ವಿದಾಯ ಹೇಳಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ರಾಷ್ಟ್ರಪತಿ ಚುನಾವಣೆಯ ಸ್ಪರ್ಧೆಯ ಕಾರಣದ ಹೊರತಾಗಿ ತಮ್ಮ ಸ್ಥಾನಕ್ಕೆ ಅರ್ಧದಲ್ಲೇ ರಾಜೀನಾಮೆ ನೀಡಿದ ಮೊದಲ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಇದೇ ಕಾರಣಕ್ಕೆ ಧನ್ಕರ್ ಅವರ ರಾಜೀನಾಮೆ ಹಿಂದೆ 10 ಪ್ರಶ್ನೆಗಳನ್ನು ಕಾಂಗ್ರೆಸ್ ಮತ್ತು ಇತರೆ ವಿಪಕ್ಷ ನಾಯಕರು ಎತ್ತಿದ್ದಾರೆ. ಅದರಲ್ಲೂ ಜೈರಾಮ್ ರಮೇಶ್ ಎಕ್ಸ್ ಖಾತೆಯಲ್ಲಿ ಸಾಕಷ್ಟು ಅನುಮಾನ ಹೊರಹಾಕಿದ್ದಾರೆ. ಜುಲೈ 22ರ ಮಧ್ಯಾಹ್ನ 1 ಗಂಟೆಗೆ ರಾಜ್ಯಸಭಾ ಕಲಾಪ ಸಮಿತಿ ಸಭೆ ಇತ್ತು. ಜುಲೈ 23ಕ್ಕೆ ಜೈಪುರದಲ್ಲಿ ಸರ್ಕಾರದ ಕಾರ್ಯಕ್ರಮವೂ ನಿಗದಿಯಾಗಿತ್ತು. ನಿನ್ನೆ ಧನ್ಕರ್ ಅವರು ಮಧ್ಯಾಹ್ನ 12:30ಕ್ಕೆ ಬಿಎಸಿ ಸಭೆ ಅಧ್ಯಕ್ಷತೆಯೂ ವಹಿಸಿದ್ರು. ನಿನ್ನೆ ಸಂಜೆ ಸಭೆಗೆ ಕೇಂದ್ರ ಸಚಿವರಾದ ನಡ್ಡಾ, ಕಿರಣ್ ರಿಜಿಜು ಬರಲಿಲ್ಲ. ಅಂದ್ರೆ ನಿನ್ನೆ ಮಧ್ಯಾಹ್ನ 1ರಿಂದ ಸಂಜೆ 4:30ರೊಳಗೆ ಏನೋ ನಡೆದಿದೆ. ಅದಕ್ಕೆ ಆರೋಗ್ಯದ ಕಾರಣ ಕೊಟ್ಟು ಧನ್ಕರ್ ರಾಜೀನಾಮೆ ನೀಡಿದ್ದಾರೆ. ಈ ರಾಜೀನಾಮೆ ಅವರನ್ನ ಆಯ್ಕೆ ಮಾಡಿದವರ ಕಡೆ ಬೊಟ್ಟು ಮಾಡುತ್ತಿದೆ ಅಂತ ಜೈರಾಮ್ ರಮೇಶ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ಜಗದೀಪ್ ಧನ್ಕರ್ ರಾಜೀನಾಮೆಗೆ ಮುಖ್ಯ ಕಾರಣ ಅಲಹಾಬಾದ್ ಹೈಕೋರ್ಟ್ ಜಡ್ಜ್ ಪದಚ್ಯುತಿ ವಿಷಯದಲ್ಲಿ ಕೈಗೊಂಡ ನಿರ್ಣಯ ಅನ್ನೋ ವಿಷಯದ ಬಗ್ಗೆಯೂ ಚರ್ಚೆ ಆಗ್ತಿದೆ. ಅಲಹಾಬಾದ್ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಅಪಾರ ಹಣ ಪತ್ತೆಯಾಗಿತ್ತು. ಇದೇ ಪ್ರಕರಣದಲ್ಲಿ ನ್ಯಾಯಾಧೀಶ ಯಶವಂತ್ ವರ್ಮಾ ಅವರ ಪದಚ್ಯುತಿಗೆ ವಿಪಕ್ಷ ನಾಯಕರು ಪಟ್ಟು ಹಿಡಿದು ನೋಟಿಸ್ ಕೊಟ್ಟಿದ್ರು. ನಿನ್ನೆ ವಿಪಕ್ಷಗಳ ನೋಟಿಸ್ ಬಗ್ಗೆ ರಾಜ್ಯಸಭೆಯಲ್ಲೂ ಪ್ರಸ್ತಾಪಿಸಿದ್ರು. ಲೋಕಸಭೆಯಲ್ಲಿ ಪದಚ್ಯುತಿ ನೋಟಿಸ್ ಇಡಲು ವಿಪಕ್ಷಗಳಿಗೆ ಸಲಹೆನೂ ಕೊಟ್ಟಿದ್ರಂತೆ. ಜೊತೆಗೆ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಎನ್ಜೆಎಸಿ ಅಂದ್ರೆ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ರಚನೆ ಮಾಡೋ ವಾದವನ್ನೂ ಇಟ್ಟಿದ್ರಂತೆ ಧನ್ಕರ್. ಆದ್ರೆ ಇದೆಲ್ಲ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರದೆ ವಿಪಕ್ಷಗಳು ನೀಡಿದ್ದ ಜಡ್ಜ್ ಪದಚ್ಯುತಿ ನೋಟಿಸನ್ನ ಪುರಸ್ಕರಿಸಿದ್ರು. ಆದರೆ ಹೀಗೆ ಪ್ರತಿಪಕ್ಷಗಳು ನೀಡಿದ್ದ ನೋಟಿಸನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿರಲಿಲ್ಲ. ಇದರಿಂದ ಕೇಂದ್ರ ಸರ್ಕಾರ ಧನ್ಕರ್ ವಿರುದ್ಧ ಸಿಟ್ಟಾಗಿತ್ತು ಅನ್ನೋದು ಚರ್ಚೆ ಆಗ್ತಿದೆ. ಜಗದೀಪ್ ಧನ್ಕರ್ ರಾಜೀನಾಮೆ ಬಳಿಕ ರಾಜ್ಯಸಭೆಯ ಉಪಸಭಾಪತಿ ಜೆಡಿಯು ಸಂಸದ ಹರಿವಂಶ್ ನಾರಾಯಣ್ ಸಿಂಗ್ ರಾಜ್ಯಸಭೆ ಕಾರ್ಯಕಲಾಪ ನಡೆಸುತ್ತಿದ್ದಾರೆ. ಈಗ ಧನ್ಕರ್ ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಕ್ಕೆ ಯಾರನ್ನು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಮಾಡುತ್ತಾರೆ ಎಂಬ ಚರ್ಚೆ ಶುರುವಾಗಿದೆ. ಇನ್ನು ಹಠಾತ್ ರಾಜೀನಾಮೆಯಿಂದ ತೆರವಾಗಿರುವ ಉಪರಾಷ್ಟ್ರಪತಿ ಸ್ಥಾನದ ಆಯ್ಕೆ ಪ್ರಕ್ರಿಯೆ ಹೀಗಿದೆ. ಹೊಸ ಉಪರಾಷ್ಟ್ರಪತಿ ಆಯ್ಕೆ 60 ದಿನದಲ್ಲಿ ಮುಗಿಸಬೇಕು. ಸಂವಿಧಾನದ 66ನೇ ವಿಧಿಯಡಿ ಉಪರಾಷ್ಟ್ರಪತಿ ಚುನಾವಣೆ ಪೂರ್ಣ ಆಗಬೇಕು. ಹಾಗಾಗಿ ಉಪರಾಷ್ಟ್ರಪತಿ ಆಯ್ಕೆಗೆ ಚುನಾವಣಾ ಆಯೋಗ ದಿನಾಂಕ ಘೋಷಿಸಬೇಕು. ಎಲ್ಲ ಲೋಕಸಭೆ ರಾಜ್ಯಸಭೆ ಸದಸ್ಯರು ಮತ ಹಾಕಲಿದ್ದಾರೆ. ಒಟ್ಟು 233 ರಾಜ್ಯಸಭೆ ಸದಸ್ಯರು, 12 ನಾಮನಿರ್ದೇಶಿತ ಸದಸ್ಯರಿದ್ರೆ ಲೋಕಸಭೆಯಲ್ಲಿ 543 ಸಂಸದರು ಸೇರಿ 788 ಸಂಸತ್ ಸದಸ್ಯರು ಮತ ಚಲಾಯಿಸಲಿದ್ದಾರೆ. ಈಗಿರೋ ಲೆಕ್ಕಾಚಾರ ನೋಡಿದ್ರೆ ಎರಡೂ ಸದನದಲ್ಲೂ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಸ್ಪಷ್ಟ ಬಹುಮತವಿದೆ. ಹೀಗಾಗಿ ಎನ್ಡಿಎ ಅಭ್ಯರ್ಥಿಯೇ ಉಪರಾಷ್ಟ್ರಪತಿ ಆಗುವುದು ನಿಶ್ಚಿತ. ಬಿಜೆಪಿ ಆಯ್ಕೆ ಮಾಡುವ ಅಭ್ಯರ್ಥಿಯೇ ಮುಂದಿನ ಉಪರಾಷ್ಟ್ರಪತಿಯಾಗುವುದು ನಿಶ್ಚಿತ. ಧನ್ಕರ್ ಅವರು ಸಲ್ಲಿಸಿರುವ ರಾಜೀನಾಮೆ ಅಂಗೀಕಾರ ಆಗುವ ವೇಳೆಗೆ ಉಪರಾಷ್ಟ್ರಪತಿ ರೇಸ್ನಲ್ಲಿ ಹಲವರ ಹೆಸರುಗಳು ಸೇರಿಕೊಂಡಿವೆ. ಅದರಲ್ಲೂ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ 3 ಹೆಸರು ಮುಂಚೂಣಿಯಲ್ಲಿದೆ. ಹಾಲಿ ರಾಜ್ಯಸಭಾ ಉಪಸಭಾಪತಿಯಾಗಿರುವ ಜೆಡಿಯು ಪಕ್ಷದ ಹರಿವಂಶ್ ನಾರಾಯಣ್ ಸಿಂಗ್ ರೇಸ್ನಲ್ಲಿ ಮೊದಲಿಗರು. ಇವರನ್ನ ಬಿಟ್ಟರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಹಾಲಿ ಕೇಂದ್ರ ಆರೋಗ್ಯ ಸಚಿವರಾಗಿರುವ ಜೆಪಿ ನಡ್ಡಾ ಹೆಸರು ಮುಂಚೂಣಿಯಲ್ಲಿದೆ. ಇನ್ನು ವಿಪಕ್ಷಗಳಿಗೂ ಟಕ್ಕರ್ ಕೊಡಲು ಎನ್ಡಿಎ ಕೂಟ ನಿರ್ಧರಿಸಿದ್ದೇ ಆದರೆ ಕಾಂಗ್ರೆಸ್ ಸಂಸದ ಬಿಜೆಪಿಗೂ ಹತ್ತಿರವಾಗಿರುವ ಶಶಿ ತರೂರ್ ಅವರನ್ನು ಆಯ್ಕೆ ಮಾಡಬಹುದು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಿದೆ. ಇವರನ್ನೆಲ್ಲ ಬಿಟ್ಟು ಅಚ್ಚರಿ ಅನ್ನೋ ಹಾಗೆ ಎನ್ಡಿಎ ಕೂಟದಿಂದ ಅಚ್ಚರಿ ಅಭ್ಯರ್ಥಿ ಹೆಸರು ಘೋಷಣೆಯಾದರೂ ಆಗಬಹುದು. ಏನೇ ಆಗಲಿ,
ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ದಿಢೀರ್ ರಾಜೀನಾಮೆ ಕೊಟ್ಟಿದ್ದು 10 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ನಿನ್ನೆ ರಾಜ್ಯಸಭೆ ಸಭಾಪತಿಯಾಗಿ ಕಲಾಪ ನಡೆಸಿದ್ದವರು ದಿಢೀರ್ ರಾಜೀನಾಮೆ ಯಾಕೆ ಕೊಟ್ರು? ಕೊಡೋದಿದ್ರೆ ಅಧಿವೇಶನಕ್ಕೂ ಮೊದಲೇ ಕೊಡಬಹುದಿತ್ತು, ಇಲ್ಲ ಅಂದ್ರೆ ಸಂಸತ್ ಕಲಾಪ ಮುಗಿದ್ಮೇಲೆ ಕೊಡಬಹುದಿತ್ತು. ಅದನ್ನ ಬಿಟ್ಟು ಅನಾರೋಗ್ಯದ ನೆಪ ಹೇಳಿ ದಿಢೀರ್ ರಾಜೀನಾಮೆ ಕೊಟ್ಟಿದ್ಯಾಕೆ ಅನ್ನೋದಕ್ಕೆ ಬಿಜೆಪಿ ನೇತೃತ್ವದ ಎನ್ಡಿಎ ನಾಯಕರೇ ಉತ್ತರ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ತಮ್ಮ ರಾಜೀನಾಮೆಯನ್ನು ಕಲಾಪ ಮುಗಿದ ನಂತರ ರಾಜೀನಾಮೆ ಸಲ್ಲಿಕೆ ಮಾಡೋದರ ಮೂಲಕವಾಗಿ ಸದನದ ಒಳಗೂ ಕೂಡ ಸಾಮಾನ್ಯವಾಗಿ ಅವರ ಅವಧಿ ಮುಗಿಯೋದಕ್ಕಿಂತ ಮುಂಚಿತವಾಗಿ ಸದನದಲ್ಲಿ ಅವರು ಕಾರ್ಯನಿರ್ವಹಣೆ ಮಾಡಿದಂಥದ್ರ ಬಗೆಗೆ ಒಂದಿಷ್ಟು ಅವ್ರನ್ನ ಗೌರವ ಸಮರ್ಪಿಸುವಂಥದ್ದು, ಅವ್ರನ್ನ ಹೂಕೊಳ್ಳುವಂಥದ್ದು, ಅವರ ಕಾರ್ಯವೈಖರಿಯನ್ನು ವಿಶ್ಲೇಷಣೆ ಮಾಡುತ್ತೀವಿ ಇವೆಲ್ಲ ನಡೆಯುತ್ತೆ. ಆದರೆ ಜಗದೀಪ್ ಧನ್ಕರ್ ಅವರು ಅದು ಯಾವುದೇ ಫಾರ್ಮಾಲಿಟಿ ಕೂಡ ಅವಕಾಶವನ್ನು ಕೊಡದೆ ಅವರು ರಾಜೀನಾಮೆಯನ್ನು ಕೊಟ್ಟು ತೆರಳಿದ್ದಾರೆ. ಹೀಗಾಗಿ ಯಾವ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟರು ಅದನ್ನು ಜಗದೀಪ್ ಧನ್ಕರ್ ಅವರು ಮಾತ್ರ ಹೇಳೋದಕ್ಕೆ ಸಾಧ್ಯ ಅಂತೇಳಿ ಅನಿಸುತ್ತೆ. ಆದರೆ ಅವರು ಸದ್ಯಕ್ಕೆ ಆ ವಿಚಾರದಲ್ಲಿ ತನ್ನ ಆರೋಗ್ಯವನ್ನು ಮುನ್ನೆಲೆಯಲ್ಲಿ ತಂದಿಟ್ಟುಕೊಂಡು ಅವರು ರಾಜೀನಾಮೆಯನ್ನು ಬರೆದಿದ್ದಾರೆ. ರಾಜೀನಾಮೆ ಪತ್ರ ಈಗಾಗಲೇ ಸಲ್ಲಿಕೆ ಆಗಿದೆ, ರಾಜೀನಾಮೆ ಅಂಗೀಕಾರ ಆಗಿದೆ. ಹಾಗಾಗಿ ಉಪರಾಷ್ಟ್ರಪತಿ ಸ್ಥಾನ ತೆರವಾಗಿದೆ. ಆ ತೆರವಾದ ಸ್ಥಾನಕ್ಕೆ ಯಾರು ಬಂದು ಕೂರ್ತಾರೆ, ಅದಕ್ಕೆ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಕುತೂಹಲ ಈಗ ದೇಶವ್ಯಾಪಿ. ಬಹಳ ಮುಖ್ಯವಾಗಿ ದಾವಣಗೆರೆಯಲ್ಲಿ ನಡೀತಾ ಇದ್ದಂತಹ 2 ದಿವಸಗಳ ಒಂದು ಒಗ್ಗಟ್ಟಿನ ಸಭೆ ಇದು. ಈ ಸಭೆಯ ಮೂಲಕವಾಗಿ ವೀರಶೈವ ಲಿಂಗಾಯತ ಮಠಾಧೀಶಗಳು ಪಂಚಪೀಠಾಧಿಪತಿಗಳ ನೇತೃತ್ವದಲ್ಲಿ ನಡೆಸಿರುವಂತಹ ಸಭೆ. ಈ ಸಭೆಯಲ್ಲಿ ಎಲ್ಲ ಜಾತಿಗಳ ಎಲ್ಲ ಪಕ್ಷಗಳ ನಾಯಕರುಗಳು ಕೂಡ ಲಿಂಗಾಯತ ಸಮುದಾಯದ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ರಾಜಕೀಯ ನಾಯಕರುಗಳು ಕೂಡ ಭಾಗಿಯಾಗಿದ್ದರು. ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿದ್ದರು, ಅಲ್ಲಿ ಯಡಿಯೂರಪ್ಪನವರಿದ್ದರು, ಅಲ್ಲಿ ವಿ.ವೈ. ವಿಜಯೇಂದ್ರ ಅವರಿದ್ದರು, ಹೀಗೆ ಎಸ್ ಮಲ್ಲಿಕಾರ್ಜುನ ಇದ್ದರು, ಎಲ್ಲರೂ ಕೂಡ ಇದ್ದರು. ಈ ಸಭೆಯಲ್ಲಿ ಬಹಳ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಯಾವ್ಯಾವ ನಿರ್ಣಯಗಳು, ಯಾವ ಸ್ವರೂಪದ ನಿರ್ಣಯಗಳು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಜಾತಿ ಗಣತಿ. ಈ ನಿರ್ಣಯಗಳಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ಬಂದಿರುವಂಥದ್ದು ಜಾತಿ ಗಣತಿ. ರಾಜ್ಯದಲ್ಲಿ ಮುನ್ನೆಲೆಗೆ ಬಂದಿದೆ ಜಾತಿ ಗಣತಿಯ ವಿಚಾರ. ಈ ವಿಷಯದಲ್ಲಿ ಬಹಳ ಪರ್ಟಿಕ್ಯುಲರ್ ಆದಂತಹ ತೀರ್ಮಾನಗಳನ್ನು ಮಠಾಧೀಶಗಳ ನೇತೃತ್ವದಲ್ಲಿ ಪಂಚಪೀಠಾಧಿಪತಿಗಳ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ ಈ ಜಾತಿ ಗಣತಿಯ ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಜಾತಿ ಗಣತಿಯ ವೇಳೆ ಒಗ್ಗಟ್ಟು ಪ್ರದರ್ಶನಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಗ್ಗೂಡಬೇಕು, ಒಗ್ಗಟ್ಟನ್ನು ಮೇಂಟೈನ್ ಮಾಡಬೇಕು. ಆ ಒಗ್ಗಟ್ಟು ಜಾತಿ ಗಣತಿಯ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಗಣತಿಯನ್ನು ಮಾಡುವುದಕ್ಕೆ ಬಂದಾಗ ಯಾರು ಮಾಹಿತಿಯನ್ನು ಕೇಳ್ತಾರೋ ಅವರ ಸಮ್ಮುಖದಲ್ಲಿ ಒಗ್ಗಟ್ಟು ಇರಬೇಕು ಅನ್ನುವಂಥದ್ರ ಬಗ್ಗೆ ಪಂಚಪೀಠಾಧಿಪತಿಗಳು ಕೂಡ ತಿಳಿಸಿದ್ದಾರೆ ತಮ್ಮ ಸಮುದಾಯದ ಮುಖಂಡರಿಗೆ, ಸಮುದಾಯದ ಜನರಿಗೆ. ಪಂಚಪೀಠಗಳ ಶ್ರೀಗಳಿಂದ ಸಮುದಾಯಕ್ಕೆ ಇಂಥದ್ದೊಂದು ಕರೆ ಹೋಗಿರುವಂಥದ್ದು. ಎಲ್ಲ ಪೀಠಾಧಿಪತಿಗಳು ಕೂಡ ಈ ತೀರ್ಮಾನದ ವಿಚಾರದಲ್ಲಿ ಒಕ್ಕೊರಲಿನ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಜಾತಿ ಉಪಜಾತಿ ಯಾವುದೇ ಇದ್ದರೂ ವೀರಶೈವ ಲಿಂಗಾಯತ ಅಂತಾನೆ ಬರೆಸುವುದಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಇದು ಬಹಳ ಮುಖ್ಯವಾಗಿರುವಂತಹ ಅಂಶ. ಈ ನಿರ್ಣಯದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶನೇ ಇದು. ಜಾತಿ ಉಪಜಾತಿ ಯಾವುದೇ ಇದ್ದರೂ ವೀರಶೈವ ಲಿಂಗಾಯತ ಅಂತಾನೆ ಬರೆಸಬೇಕು ಅನ್ನುವಂಥದ್ದನ್ನು ಹೇಳಲಾಗಿದೆ. ಅದನ್ನು ಬರೆಸಬೇಕು ಅನ್ನುವಂತಹ ಕರೆಯನ್ನು ನೀಡಲಾಗಿದೆ. ಮತ್ತು ರಾಜ್ಯದಲ್ಲಿ ಅತಿದೊಡ್ಡ ಸಮುದಾಯ ಎಂಬ ಗೌರವವನ್ನು ಉಳಿಸಿಕೊಳ್ಳೋದಕ್ಕಾಗಿ ಇಂಥದ್ದೊಂದು ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು ಸ್ಪಷ್ಟ ಇದೆ. ಯಾಕಂದರೆ ಕರ್ನಾಟಕದಲ್ಲಿ ಸರಿಸುಮಾರು 18% 18% ವೀರಶೈವ ಲಿಂಗಾಯತ ಸಮುದಾಯದ ಜನರಿದ್ದಾರೆ ಅನ್ನುವಂಥದ್ದನ್ನು ಈ ಸಮುದಾಯ ಹೇಳಿಕೊಂಡು ಬಂದಿದೆ. ರಾಜ್ಯದ ಪ್ರಮುಖ ಸಮುದಾಯಗಳಲ್ಲಿ ವೀರಶೈವ ಲಿಂಗಾಯತ ಸಮುದಾಯ 18%ಕ್ಕಿಂತ ಹೆಚ್ಚು, 18%ಕ್ಕಿಂತ ಮೇಲೆ ಇದ್ದೇವೆ ನಾವು ಅನ್ನುವಂಥನ್ನು ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಆದರೆ ಜಾತಿ ಗಣತಿಯಲ್ಲಿ ಅದು ಆಗಿಲ್ಲ, ಅಂದರೆ ಆ ರೀತಿಯಾಗಿ ಕಂಡು ಬಂದಿಲ್ಲ. ಇದು ಬಹಳ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ. ಜಾತಿ ಗಣತಿಯ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಉಪಜಾತಿಗಳು ಇವನ್ನ ಸೇರಿದಾಗ ಅವರ ಸಂಖ್ಯೆ ಅಷ್ಟಿಲ್ಲ ಅನ್ನುವಂಥದ್ದು ಕಳೆದ ಜಾತಿ ಗಣತಿಯ ವಿಚಾರದಲ್ಲಿ ಇತ್ತು. ಹೀಗಾಗಿಯೇ ಬಹಳ ತೀವ್ರ ವಿರೋಧ ವೀರಶೈವ ಲಿಂಗಾಯತ ಸಮುದಾಯದಿಂದ ವ್ಯಕ್ತವಾಗಿತ್ತು. ಸರ್ಕಾರಿ ಸೌಲಭ್ಯಗಳಿಗಾಗಿ ಉಪಜಾತಿಗಳನ್ನು ಬರೆಸಿಕೊಳ್ಳುತ್ತಿರುವಂಥದ್ದು ಸಮುದಾಯದಲ್ಲಿ ಆಗ್ತಾ ಇದೆಯಲ್ಲ, ಅಂದರೆ ಬೇರೆ ಬೇರೆ ಸಮುದಾಯದವರು ತಮ್ಮನ್ನು ವೀರಶೈವ ಲಿಂಗಾಯತ ಅಂತೇಳಿ ಬರೆಸ್ಕೊಳ್ಳೋದ್ರ ಬದಲಿಗೆ ಕೇವಲ ತಮ್ಮ ಉಪಜಾತಿಯನ್ನು ಮಾತ್ರ ಜಾತಿ ಕಾಲಮಲ್ಲಿ ಬರೆಸ್ಕೊಳ್ತಾ ಇದ್ದಾರೆ. ಇದರಿಂದಾಗಿಯೇ ವೀರಶೈವ ಲಿಂಗಾಯತ
ಸಮುದಾಯದ ಸಂಖ್ಯೆ ಕಡಿಮೆ ಆದಂಗೆ ಕಾಣ್ತಾ ಇದೆ. ಅದೇ ತಮ್ಮ ಉಪಜಾತಿಗಳವರು ಕೂಡ ವೀರಶೈವ ಲಿಂಗಾಯತ ಅಂತಲೇ ಬರೆಸಿದ್ರೆ ಆಗ ಆ್ಯಕ್ಚುಲಿ 18%ಗಿಂತ ಮೇಲೆ ಏನು ಕ್ಲೇಮ್ ಮಾಡ್ತಾ ಇದ್ದಾರೆ ಆ ಸಂಖ್ಯೆ ಬರುತ್ತೆ ಅನ್ನುವಂತಹ ವಿಶ್ವಾಸ ಅವರಲ್ಲಿ ಇದೆ. ಈ ಕಾರಣಕ್ಕಾಗಿಯೇ ಇಂಥದ್ದೊಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇಲ್ಲಿ ಪ್ರಮುಖವಾಗಿ ಕೈಗೊಂಡಿರುವಂತಹ ನಿರ್ಣಯಗಳು ಯಾವ ಸ್ವರೂಪದಲ್ಲಿದೆ ಅಂತ ಹೇಳಿ, ಜಾತಿ ಗಣತಿ ವೇಳೆ ಎಲ್ಲ ಒಳಪಂಗಡಗಳು ವೀರಶೈವ ಲಿಂಗಾಯತ ಅಂತ ಬರೆಸಬೇಕು. ಜಾತಿ ಗಣತಿಯ ವೇಳೆ ಎಲ್ಲ ಒಳಪಂಗಡಗಳು ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅನ್ನುವಂತಹ ನಿರ್ಣಯವನ್ನು ಕೈಗೊಂಡಿದ್ದಾರೆ. ವೀರಶೈವ ಲಿಂಗಾಯತ ಸಮಗ್ರತೆ ಮತ್ತು ಒಗ್ಗಟ್ಟನ್ನು ಪ್ರತಿಪಾದಿಸಬೇಕು. ಈ ಮೂಲಕವಾಗಿ ಅಂದರೆ ನಾವೆಲ್ಲರೂ ಕೂಡ ಒಂದು ಕೇವಲ ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥದ್ದನ್ನು ಮಾತ್ರ ಬರೆಸಿದ್ರೆ, ವೀರಶೈವ ಲಿಂಗಾಯತ ಅನ್ನೋದನ್ನು ಮಾತ್ರ ಬರೆಸಿದ್ರೆ ಆಗ ಅಲ್ಲಿ ಉಪಜಾತಿಗಳ ವಿಚಾರಗಳಾಗಲಿ ಒಳ ಪಂಗಡಗಳ ವಿಚಾರಗಳಾಗಲಿ ಯಾವುದು ಬರೋದಿಲ್ಲ. ನೀವು ಇಲ್ಲಿ ಕೊಡ್ತಾ ಇರುವಂಥದ್ದು ಕೇವಲ ಲೆಕ್ಕ ಅಷ್ಟೇ, ಇದೇನು ಸರ್ಕಾರಿ ದಾಖಲೆಗಳಿಗಾಗಿ ಬಳಕೆ ಮಾಡುವಂತಹ ವಿಚಾರ ಅಲ್ಲ, ಬದಲಿಗೆ ಇದು ಲೆಕ್ಕಕ್ಕೆ ಅಷ್ಟೇ ಅನ್ನುವಂಥದ್ದು ಇದರ ಪ್ರಮುಖವಾದಂತಹ ಉದ್ದೇಶದಲ್ಲಿ ಕಾಣ್ತಾ ಇದೆ. ಯಾಕಂದರೆ ನೀವು ಇದರಲ್ಲಿ ಬರೆಸಿದ ತಕ್ಷಣವೇ ಅದುವೇ ನಿಮಗೆ ಸರ್ಕಾರಿ ದಾಖಲೆಗಳಲ್ಲಿ ಬರೋದಿಲ್ಲ, ಜಾತಿ ಸರ್ಟಿಫಿಕೇಟ್ಗಳಲ್ಲಿ ಬರೋದಿಲ್ಲ. ಮಾಡುವ ಉದ್ಯೋಗದಿಂದಲೇ ಉಪಜಾತಿಗಳ ನಿರ್ಮಾಣವಾಗಿದೆ. ಪ್ರತಿಯೊಬ್ಬರೂ ಕೂಡ ಅವರವರು ಮಾಡುವಂತಹ ಉದ್ಯೋಗಗಳ ಕಾರಣದಿಂದಾಗಿ ಉಪಜಾತಿಗಳ ನಿರ್ಮಾಣ ಆಗಿದೆ. ಹೀಗಾಗಿ ನಾವು ಉಪಜಾತಿಗಳಿಂದಾಗಿ ಧರ್ಮ ಹರಿದು ಹಂಚಿ ಹೋಗಬಾರ್ದು. ಅವರವರು ಮಾಡ್ತಾ ಇರುವಂತಹ ಅವರವರ ಕುಲಕಸುಬುಗಳ ಕಾರಣಕ್ಕಾಗಿ ಬೇರೆ ಬೇರೆ ಒಳಪಂಗಡಗಳು ಇದ್ದಾವೆ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ. ಹೊರತು ಆ ಒಳಪಂಗಡಗಳ ಹೆಸರಿನ ಮೂಲಕವಾಗಿಯೇ ನೀವು ಗುರುತಿಸ್ಕೊಳ್ಳೋದಕ್ಕೆ ಹೋದರೆ ಧರ್ಮ ಹರಿದು ಹಂಚಿ ಹೋಗಬಾರ್ದು ಅನ್ನುವಂಥದ್ದು ವೀರಶೈವ ಮಠಾಧೀಶರುಗಳು ಎತ್ತಿರುವಂತಹ ಬಹಳ ಮುಖ್ಯವಾದಂತಹ ವಿಚಾರ. ಇದು ಉಪಜಾತಿಗಳು ಯಾವುದೇ ಇದ್ರೂ ಕೂಡ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದು ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ. ಜನಗಣತಿ ಫಾರಂನಲ್ಲಿ ಮತದ ಕಾಲಮ್ ಇರಬೇಕು ಅಂತೇಳಿ ಇದು ಕೂಡ ಬಹಳ ಹಿಂದಿನಿಂದ ಇದ್ದಂತಹ ಒಂದು ಡಿಮ್ಯಾಂಡ್ ಆಗಿತ್ತು. ಸೆಂಟ್ರಲ್ ಸೆನ್ಸಸ್ ಸಂದರ್ಭದಲ್ಲಿ ಅಂದರೆ ಕೇಂದ್ರ ಸರ್ಕಾರದಿಂದ ನಡೆಸುವಂಥ ಜನರಲ್ ಸೆನ್ಸಸ್ ಏನಿದೆ ಆ ಸಂದರ್ಭದಲ್ಲಿ VL ಅನ್ನುವಂಥ ಕೋಡನ್ನು ಕೊಡಬೇಕು ಅನ್ನೋಂಥ ಡಿಮ್ಯಾಂಡನ್ನು ಹಿಂದೆಯೂ ಕೂಡ ಮಾಡಲಾಗಿತ್ತು. 1992ರಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ನಿಯೋಗಗಳು ಕೇಂದ್ರ ಸರ್ಕಾರದ ಜೊತೆಗೆ ವೀರಶೈವ ಲಿಂಗಾಯತ ಸಮುದಾಯದ ನಾಯಕರುಗಳು, ವೀರಶೈವ ಮಹಾಸಭಾದ ನಾಯಕರುಗಳು ಇವರು ಬೇರೆ ಬೇರೆ ಹಂತಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಅದನ್ನೇ ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಜಾತಿ ಗಣತಿ ಅಂದರೆ ಜನಗಣತಿ ಫಾರಂನಲ್ಲಿ ಮತದ ಕಾಲಮ್ ಬಗ್ಗೆ ಪ್ರಧಾನಮಂತ್ರಿಗಳ ಗಮನವನ್ನು ಸೆಳೀಬೇಕು. ಆ ಮೂಲಕ ಅಲ್ಲಿ ಪ್ರತ್ಯೇಕವಾದಂಥ ಕೋಡ್ ಕೊಡಬೇಕು. ಸೊ ದ್ಯಾಟ್ ವೀರಶೈವ ಲಿಂಗಾಯತ ಸಮುದಾಯದವರಿಗೆ ಒಂದು ಪ್ರತ್ಯೇಕ ಐಡೆಂಟಿಟಿ ಕೂಡ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಈ ಉದ್ದೇಶ ಇದೆ. ಮಠಾಧಿಪತಿಗಳ ಜನಪ್ರತಿನಿಧಿಗಳ ನಿಯೋಗ ದೆಹಲಿಗೆ ಕಳಿಸಬೇಕು. ಇದಕ್ಕಾಗಿ ಅಂದರೆ ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಚರ್ಚೆ ನಡೆಸೋದಕ್ಕೆ ಮಠಾಧಿಪತಿಗಳು ಮತ್ತು ಜನಪ್ರತಿನಿಧಿಗಳ ನಿಯೋಗವನ್ನು ದೆಹಲಿಗೆ ಕಳಿಸಬೇಕು ಅಂತೇಳಿ. ಲಿಂಗಾಯತ ಧರ್ಮದ ಒಳಪಂಗಡಗಳಿಗೆ ಕೇಂದ್ರ ಪಟ್ಟಿಯಲ್ಲಿ OBC ಸ್ಥಾನಮಾನವನ್ನು ನೀಡಬೇಕು. ಇದು ಯಾವಾಗ ಅದು ಪ್ರತ್ಯೇಕವಾಗಿ ಆ ರೀತಿಯಂಥ ಮತದ ಗುರುತನ್ನು ಹಾಕಿಸೋದಕ್ಕೆ ಸಾಧ್ಯ ಆಗುತ್ತೋ ಅದರ ಮೂಲಕವಾಗಿ ಲಿಂಗಾಯತ ಧರ್ಮದ ಒಳಪಂಗಡಗಳಿಗೆ ಕೇಂದ್ರ ಪಟ್ಟಿಯಲ್ಲಿ OBC ಸ್ಥಾನಮಾನವನ್ನು ನೀಡಬೇಕು ಅಂತೇಳಿ. ಕರ್ನಾಟಕದಲ್ಲಿ ಏನು 3B ಇದೆ ಅದಕ್ಕೆ ಸೆಂಟ್ರಲ್ ಸೆಲೆಕ್ಷನ್ಸ್ಗಳಿಗೆ ಬಂದಾಗ, ಕೇಂದ್ರ ಸರ್ಕಾರದ ನೌಕರಿಯ ವಿಚಾರಗಳಿಗೆ ಬಂದಾಗ OBC ಪಟ್ಟಿಯಲ್ಲಿ ಇಲ್ಲ ಲಿಂಗಾಯತ ಸಮುದಾಯ. ಹೀಗಾಗಿ ಲಿಂಗಾಯತ ಸಮುದಾಯವನ್ನು OBC ಪಟ್ಟಿಯಲ್ಲಿ ಸೇರಿಸಬೇಕು. ಕೇಂದ್ರ ಸರ್ಕಾರದ ಗಮನ ಸೆಳೀಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಬೇಕು ಅನ್ನುವಂತಹ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಒಳಪಂಗಡಗಳು ರಾಜ್ಯದ ಮೀಸಲಾತಿ ಪಡಿತಾ ಇದ್ರೆ ಅದನ್ನು ಮುಂದುವರಿಸಬೇಕು. ಅಂದರೆ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರಿಗೆ 3B ಇದ್ರೂ ಕೂಡ ಅದರಲ್ಲಿ ಗುರುತಿಸಿಕೊಳ್ಳಬಹುದಾಗಿರುವಂತಹ ವೀರಶೈವ ಲಿಂಗಾಯತರಲ್ಲಿರುವಂತಹ ಇತರೆ ಒಳಪಂಗಡಗಳವರಿಗೆ ಸಿಗಬಹುದಾಗಿರುವ ಮೀಸಲಾತಿ ಸಿಗಬೇಕು. ಉತ್ತರ ಭಾರತದ ರಾಜ್ಯಗಳಲ್ಲಿರುವ ವೀರಶೈವ ಲಿಂಗಾಯತ ಸಮುದಾಯದವರಿಗೂ ಸರ್ಕಾರಿ ಸೌಲಭ್ಯ ಯೋಜನೆಗಳನ್ನು ರೂಪಿಸಬೇಕು. ಕರ್ನಾಟಕದ ಹೊರತಾದಂತಹ ರಾಜ್ಯಗಳಲ್ಲಿ ಲೈಕ್ ಮಹಾರಾಷ್ಟ್ರದಲ್ಲೂ ಕೂಡ ವೀರಶೈವ ಲಿಂಗಾಯತ ಸಮುದಾಯದವರು ಇದ್ದಾರೆ, ಅವ್ರಿಗೂ ಕೂಡ ಇಂಥದ್ದೊಂದು ಸಿಗಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಬ್ರಹ್ಮಪುರಿ ಶ್ರೀಗಳು ಇದರ ಬಗ್ಗೆ ಮಾತನಾಡಿದ್ದಾರೆ. ಬರಲಿರುವಂಥ ಜಾತಿ ಗಣತಿಯಲ್ಲಿ ಎಲ್ಲ ಒಳಪಂಗಡಗಳು ವೀರಶೈವ ಲಿಂಗಾಯತ ಎಂದು ಬರೆಯಿಸಬೇಕು. ವೀರಶೈವ ಲಿಂಗಾಯತ ಸಮಗ್ರತೆ ಮತ್ತು ಒಕ್ಕಟ್ಟನ್ನು ಪ್ರತಿಪಾದಿಸಬೇಕೆಂದು ಸಭೆ ತೀರ್ಮಾನಿಸಿತು. 2. ಸನಾತನ ಹಿಂದೂ ವೀರಶೈವ ಲಿಂಗಾಯತ ಧರ್ಮದ ಅನುಯಾಯಿಗಳು ತಾವು ಮಾಡುವ ಉದ್ಯೋಗಗಳಿಂದಲೇ ಉಪಜಾತಿಗಳು ನಿರ್ಮಾಣವಾಗಿವೆ. ಈ ಉಪಜಾತಿಗಳಿಂದ ಧರ್ಮವು ಹರಿದು ಹಂಚಿ ಹೋಗಬಾರದು. ಉಪಜಾತಿ ಯಾವುದೇ ಇದ್ದರೂ ನಾವೆಲ್ಲ ವೀರಶೈವ ಲಿಂಗಾಯತರೆಂಬ ಒಕ್ಕಟ್ಟನ್ನು
ಕಾಪಾಡಿಕೊಂಡು ಹೋಗಬೇಕು. ಹೀಗೆ ಇಂಥದ್ದೊಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಆದರೆ ಈ ಸಭೆಯಲ್ಲಿ ಭಾಗಿಯಾದ ಈಗ ಇಲ್ಲಿ MP ರೇಣುಕಾಚಾರ್ಯ ಅವರು ಕೂಡ ನಿಂತಿದ್ದಾರೆ. ಇವರೇ ಶಾಸನ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಹಿಂದೆ ತನ್ನ ಮಕ್ಕಳಿಗೂ ಕೂಡ SC ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡಿರುವಂಥವರ ಆರೋಪ ಅವರ ಮೇಲೆ ಬಂದಿತ್ತು. ಅದಕ್ಕೆ ಅವರೊಂದು ಸದನದ ಒಳಗೆ ಕೂಡ ಆ ವಿಚಾರಗಳು ಹೀಗಾಯಿತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅಂದರೆ ಈ ಅಂಶಗಳು ಕೂಡ ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ. ಈಗ ಜಾತಿ ಗಣತಿಯ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಅನ್ನುವಂಥದ್ದನ್ನು ಬರೆಸುವಂಥರ ಮೂಲಕವಾಗಿ ತಮ್ಮ ಸಮುದಾಯದ ಒಟ್ಟು ಜನಸಂಖ್ಯೆ ಎಷ್ಟು ಅನ್ನುವಂಥದ್ದನ್ನು ಒಗ್ಗಟ್ಟಿನ, ಅಂದರೆ ಇದು ತಿಳುವಳಿಕೆ ಮೂಡಿಸುವಂಥರ ಮೂಲಕವಾಗಿ ಒಗ್ಗಟ್ಟಿನ ಮಂತ್ರವನ್ನು ಈಗ ಪಠಿಸಲಾಗಿದೆ. ಯಾವ ಸ್ವರೂಪದಲ್ಲಿ ಅದನ್ನು ಜಾತಿಗಣತಿಯ ಸಂದರ್ಭದಲ್ಲಿ ನಿಜಕ್ಕೂ ಆ ಸ್ವರೂಪದಲ್ಲಿ ಬರೆಸ್ಕೊಳ್ತಾರೆ, ಅದರಿಂದಾಗಿ ಹೆಚ್ಚಿನ ಜನಸಂಖ್ಯೆ ಇದೆ ಅನ್ನುವಂಥದ್ದು ಗೋಚರ ಆಗುತ್ತಾ ಮುಂದಿನ ಗಣತಿಯ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ನೋಡಬೇಕಾಗಿದೆ.